ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡ್ತಾ ಇರುವಂತಹ ಅನುದಾನದಲ್ಲಿ ತಾರತಮ್ಯನ ವಿರೋಧಿಸಿ ಇದೇ ಮೊದಲ ಬಾರಿಗೆ ಸರ್ಕಾರ ಮತ್ತು ಪಕ್ಷ ಏನು ಒಂದು ಕಾಂಗ್ರೆಸ್ ಪಕ್ಷ ಧರಣಿಯನ್ನ ಮಾಡಿದ್ದು ಜಂತರ್ ಮಂತರ್ಲಿ ಬಗ್ಗೆ ಮಾತಾಡೋದಕ್ಕೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಧರಣಿ ಆಯಿತು, ಸೊ ಏನನ್ನಿಸ್ತು ಮೇಡಮ್? ನೋಡಿ, ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಕೇಂದ್ರ ಸರ್ಕಾರದಿಂದ ತೆರಿಗೆ ಬಾಕಿ ಹಣ ಏನು ನಮ್ಮ ರಾಜ್ಯಕ್ಕೆ ನಮ್ಮ ಪಾಲು ಎಷ್ಟಿದೆಯೋ ಅಷ್ಟು ಬರಬೇಕಾಗಿತ್ತು, ಆದರೆ ನಮಗೆ ಅನ್ಯಾಯ ಆಗಿದೆ. ಏನು ಅಂತಂದರೆ, ನಮ್ಮ ರಾಜ್ಯನ್ನೇ ಪ್ರತಿನಿಧಿಸ್ತಾ ಇರುವಂಥ ಫೈನಾನ್ಸ್ ಮಿನಿಸ್ಟ್ರು ನಿರ್ಮಲಾ ಸೀತಾರಾಮನ್ ಅವರು ಇದ್ದರೂ ಕೂಡ ಇಂಥ ಅನ್ಯಾಯ ಯಾಕೆ? ಪ್ರಜಾತಾಂತ್ರಿಕ ದೇಶ ಅಂತ ನಾವು ಹೇಳ್ತೀವಿ, ಭಾರತ ದೇಶ ಪ್ರಜಾತಾಂತ್ರಿಕ ಒಕ್ಕೂಟದಲ್ಲಿ ನಾವಿದ್ದೀವಿ. ಈಗ ದೇಶ ಬೆಳೀತಾ ಇದೆ, ಭಾರತ್ ವಿಶ್ವಗುರು ಅಂತ ಹೇಳ್ತಾರೆ, ಭಾರತ ಬೆಳೀತಾ ಇದೆ ಅಂತ ಹೇಳ್ತಾರೆ. ಆದರೆ ಬೆಳೆಯುವಂಥ ಹಂತದಲ್ಲಿ ಒಂದು ರಾಜ್ಯಕ್ಕೆ ಅನ್ಯಾಯ ಮಾಡಿ, ಒಂದು ಮಗನಿಗೆ ಊಟ ಕಡಿಮೆ ಹಾಕಿ, ಇನ್ನೊಂದು ಮಗನ ಊಟ ಜಾಸ್ತಿ ಹಾಕಿ, ಯಾವುದಾದ್ರೂ ತಾಯಿ ತನ್ನ ಮಕ್ಕಳಿಗೆ ಅನ್ಯಾಯ ಮಾಡೋಕ್ಕೆ ಸಾಧ್ಯನಾ? ಕರ್ನಾಟಕ ರಾಜ್ಯಕ್ಕೆ ಈ ರೀತಿ ಮಲತಾಯ ಧೋರಣೆ ಯಾಕೆ? ಯಾವ ಪುರುಷಾರ್ಥಕ್ಕೆ? 26 ಜನ BJP ಅವರು ಸಂಸದರಿದ್ದಾರೆ ಅದಕ್ಕೋಸ್ಕರನಾ? ಅಥವಾ ಕರ್ನಾಟಕ ರಾಜ್ಯದಲ್ಲಿ ಮಹಾಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟಿದ್ದಾರೆ ಅದಕ್ಕೆ? ಯಾವುದಕ್ಕೋಸ್ಕರ ಅನ್ಯಾಯ? ಇದೇ ರೀತಿ ಮಲತಾಯಿ ಧೋರಣೆ ಮುಂದುವರೆದ್ರೆ ಏನು ವಾಟ್ ನೆಕ್ಸ್ಟ್? ಕಾಂಗ್ರೆಸ್ ಪಕ್ಷ ಸರ್ಕಾರ ಏನು ಮಾಡುತ್ತೆ ನೋಡಿ, ನಮ್ಮ ತೆರಿಗೆ ಪಾಲು ಎಷ್ಟು ಬರಬೇಕು ನಮಗೆ ಕೊಡಲಿಲ್ಲ. ಬಿಹಾರಕ್ಕೆ 100 ರೂಪಾಯಿ ಇದರಲ್ಲಿ 900 ರೂಪಾಯಿ ಕೊಡ್ತಾ ಇದ್ದಾರೆ. ಗುಜರಾತ್ಗೂ ಅದೇ ರೀತಿ ಕೊಡ್ತಾ ಇದ್ದಾರೆ, ಮಧ್ಯಪ್ರದೇಶಗೂ ಅದೇ ರೀತಿ, ಉತ್ತರ ಪ್ರದೇಶಗೂ ಅದೇ ರೀತಿ. ನಮ್ಗೆ ಭಾಳ ಸಂತೋಷ. ಅವ್ರಿಗೆ ಏನು ಹೇಳ್ತಾರೆ, ಹಬ್ಬದ ಊಟ ಕೊಡಿ ಅವ್ರಿಗೆ. ಆದರೆ ಕರ್ನಾಟಕಕ್ಕೆ ಅಟ್ಲೀಸ್ಟ್ ಒಂದು ಗಂಜಿ ಆದರೂ ಕುಡಿಯೋಕ್ಕೆ ಕೊಡಿ. ಭೀಕರ ಬರಗಾಲ. ಇಂಥ ಬರಗಾಲ ಪರಿಸ್ಥಿತಿಯಲ್ಲಿ ರೈತರು ಸಂಕಷ್ಟನಲ್ಲಿದ್ದಾರೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ ಅಲ್ಲ. 7 ಕೋಟಿ ಕನ್ನಡಿಗರ ಧ್ವನಿಯಾಗಿ ಇವತ್ತು ನಾವು ಜಂತರ್ ಮಂತರ್ದಲ್ಲಿ ಈ ಒಂದು ಪ್ರತಿಭಟನೆ ಮಾಡಿದ್ದೀವಿ. BJP ಕೂಡ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ತಮ್ಮ ಗಮನ ಕೂಡ ಬಂದಿದೆ. ಅಂದರೆ ಸುರೇಶ್ ಅವರ ಹೇಳಿಕೆಯನ್ನು ಖಂಡಿಸಿ, ಜೊತೆಗೆ ಕೇಂದ್ರದಿಂದ ಕೂಡ ಅನುದಾನ ಬಂದಿದೆ ಕಳೆದ ಲಾಸ್ಟ್ 10 ವರ್ಷದಲ್ಲಿ ಅಂತ ಏನು ಹೇಳ್ತೀವಿ? ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಅಖಂಡ ಭಾರತ ದೇಶದ ಪರಿಕಲ್ಪನೆ, ಸಂವಿಧಾನಕ್ಕೆ ಗೌರವವನ್ನು ಕೊಡೋದು. ನಮ್ಮ ದೇಶ ಒಂದೇ ಅಂದ ತಕ್ಷಣ ನಾವೆಲ್ಲರೂ ಮಾತ್ರಂ ಅಂತ ಹೇಳ್ತೀವಿ. ಧರ್ಮ ನಿರಪೇಕ್ಷಿತ ದೇಶ ನಮ್ಮದು, ರಾಷ್ಟ್ರ ನಮ್ಮದು. ರಾಮ ಮಂದಿರವನ್ನು ಕಟ್ಟಿದ್ದಾರೆ, ಭಕ್ತಿಯಿಂದ ಕೈ ಮುಗಿತೀನಿ. ರಾಮರಾಜ್ಯದ ಪರಿಕಲ್ಪನೆ ಅದು ಈಡೇರಬೇಕು. 56 ಇಂಚ್ ಕಾ ಛಾತಿ ಅಂತ ಹೇಳ್ತಾರೆ ಮೋದಿಜಿಯವರು. 56 ಇಂಚ್ ಕಾ ಛಾತಿ ಬಹುತ್ ಅಚ್ಚಾ, ಭಗವಾನ್ आपको लंबी उम्र दे, लेकिन 56 इंच की छाती में 4 इंच का दिल भी होना बहुत ज़रूरी है. ಅವರಲ್ಲಿ ಪ್ರತಿಭಟನೆ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದಾರೆ? 26 ಜನ ಸಂಸದರನ್ನ ಗೆಲ್ಲಿಸಿ ಕಳಿಸಿದ್ರಲ್ಲ ರಾಜ್ಯದ ಮಹಾಜನತೆ, ಅದಕ್ಕೋಸ್ಕರನ ಆ 26 ಜನ ಸಂಸದರು ಮೋದಿಜಿಯವರ ಎದುರುಗಡೆ ಹೋಗಿ ಕರ್ನಾಟಕಕ್ಕೆ ಇಷ್ಟೆಲ್ಲ ತೊಂದರೆ ಇದೆ, ಮಹದಾಯಿ ಯೋಜನೆ ನನಗುದಿಗೆ ಬಿದ್ದಿದೆ, ಅಪ್ಪರ್ ಭದ್ರಾ ಯೋಜನೆಗೆ ನೀವು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರಿ, ಅದನ್ನೆಲ್ಲ ದುಡ್ಡು ಕೊಡಿ ಅಂತ ಒಮ್ಮೆ ಆದರೂ ಬಾಯಿ ತೆಗೆದ್ರ? ಒಮ್ಮೆ ಆದರೂ ಹೋರಾಟ ಮಾಡಿದ್ರ? ಒಮ್ಮೆ ಆದರೂ ತಿಳುವಳಿಕೆ ಹೇಳಿದ್ರ? ಅದಕ್ಕೋಸ್ಕರ, ಆ ಪುರುಷಾರ್ಥಕ್ಕೋಸ್ಕರ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರಾ? ಯಾವ ಪುರುಷಾರ್ಥಕ್ಕೋಸ್ಕರ? DK ಸುರೇಶ್ ಹೇಳಿಕೆಯನ್ನು ಒಪ್ತೀರಾ ಅಥವಾ ಪಕ್ಷ ತಿರಸ್ಕಾರ ಮಾಡುತ್ತೆ? ನೋಡಿ, ಅವತ್ತು ಅವರು ಯಾವ ಸಂದರ್ಭದಲ್ಲಿ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ? ನಮ್ಮ AICC ಅಧ್ಯಕ್ಷರಾದಂಥ ಖರ್ಗೆಜಿಯವರಾಗಲಿ, ನಾವೆಲ್ಲರೂ ಕೂಡ ಅಖಂಡ ಭಾರತ ದೇಶದ ಪರಿಕಲ್ಪನೆ, ಬ್ರಿಟಿಷರನ್ನು ಒದ್ದೋಡಿಸಿದಂಥ ಕಾಂಗ್ರೆಸ್ ಪಕ್ಷದವ್ರು ನಾವು. ದೇಶ ಭಕ್ತಿಯನ್ನು ನಮಗೆ ಬೇರೆಯವರಿಂದ ನಮಗೆ ಪಾಠ ಹೇಳಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ದೇಶ ಇವತ್ತು ಬೆಳಿಬೇಕು, ದೇಶ ಇವತ್ತು ಮುಂದೆ ಹೋಗಬೇಕು, ದೇಶ ಒಗ್ಗಟ್ಟಾಗಿರಬೇಕು ಅನ್ನುವಂಥ ಆಸೆ ಪಡುವಂಥವ್ರು ನಾವೆಲ್ಲರೂ. ಇದನ್ನು ಹೊರತುಪಡಿಸಿ ಇನ್ನು ಲೋಕಸಭಾ ಚುನಾವಣೆ ಕೆಲವೇ ಏನು ತಿಂಗಳಲ್ಲಿ ಬರುವಂಥದ್ದು, ಸಚಿವ ಸತೀಶ್ ಜಾರಕಿಹೊಳಿ ಒಂದು ಮಾತನಾಡಿದ್ರು. ಅಂದರೆ ನಿಮ್ಗೆ ಗೊತ್ತಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರನ ಹೆಸರನ್ನು ಕೂಡ ಕೊಟ್ಟಿದ್ದಾರೆ, ಶಿಫಾರಸ್ ಮಾಡಿದ್ದಾರೆ ಅಂತ. ನಿಜನಾ ಮೇಡಮ್? ನನಗೆ ನಿಮ್ಮ ಪುತ್ರನ ಹೆಸರನ್ನು ಕೂಡ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೆಸರನ್ನು ಅಭ್ಯರ್ಥಿಯನ್ನಾಗಿ ಕೊಟ್ಟಿದ್ದಾರೆ. ನಾನು ಕೊಟ್ಟಿದ್ದೀನಿ, ಅವ್ರು ನೀವು ಕೊಟ್ಟಿದ್ದೀರಿ ಅಥವಾ ಶಿಫಾರಸ್ ಆಗಿದೆ ಕೇಂದ್ರಕ್ಕೆ ಅಂತ? ಖಂಡಿತ ಅದ್ರ ಬಗ್ಗೆ ಎಲ್ಲರಿಗೂ ಕಲ್ಪನೆ ಇದೆ. ನನ್ನ ಮಗನ ಹೆಸರು ಸೆಂಟ್ರಕ್ಕೆ ಶಿಫಾರಸ್ ಆಗಿರೋ ಬಗ್ಗೆ ಕಲ್ಪನೆ ಸತೀಶ್ ಅಣ್ಣನವ್ರಿಗೂ ಇದೆ. ಯಾಕಂದರೆ ಅವರು ಜಿಲ್ಲಾ ಉಸ್ತುವಾರಿಗಳು, ಅವರ ಒಂದು ಆಶಯ ಥರನೇ ಅದು ಶಿಫಾರಸ್ ಆಗಬೇಕಾಗುತ್ತೆ. ಸೊ ಉಡುಪಿ ಜಿಲ್ಲೆಗೆ ಏನಾದರೂ ಇದ್ದರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ನ ಕೇಳಿ ಇದನ್ನು ಮಾಡ್ತಾರೆ. ಸೊ ಅವರೇ ಅದನ್ನು ಮಾಡಿದ್ದು. ಸತೀಶ್ ಜಾರಕಿಹೊಳಿ ತಮ್ಮ ಮಗನ ಹೆಸರು ಶಿಫಾರಸನ್ನು ಮಾಡಿದ್ರು. ಒಬ್ಬ ಜಿಲ್ಲಾ ಉಸ್ತುವಾರಿಯಾಗಿ ಜಿಲ್ಲೆಯ ಭಾವನೆಗಳನ್ನು ಅವರು ಮುಂದುವರಿಸಿದ್ದಾರೆ. ಸ್ಪರ್ಧೆ ಒಂದೇ ಕ್ಯಾಂಡಿಡೇಟ್ ಇದ್ದಾರಾ ಅಥವಾ ಯಾರಾದರೂ ಕೂಡ ಪ್ರತಿಸ್ಪರ್ಧಿಗಳಿದ್ದಾರೆ ಈಗ ಆಕಾಂಕ್ಷಿಗಳಲ್ಲಿ?
ಆಕಾಂಕ್ಷಿಗಳು ಬಹಳಷ್ಟು ಜನ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಟಿಕೆಟನ್ನು ಸ್ವಲ್ಪ ಜಾಸ್ತಿ ಜನನೇ ಕೇಳ್ತಾರೆ. ಆಕಾಂಕ್ಷಿಗಳು ಬಹಳಷ್ಟು ಜನ ಇದ್ದಾರೆ, 7-8 ಜನ ಇದ್ದಾರೆ. ಇದನ್ನು ಅಳೆದು ತೂಗಿ ಎಲ್ಲ ರೀತಿ ನೋಡಬೇಕಲ್ಲ. ವಿನ್ನಿಂಗ್ ಈಸ್ ಅ ಕ್ರೈಟೀರಿಯಾ. ಸೊ ಎಲ್ಲ ರೀತಿ ನೋಡಿ, ಯಾಕಂದರೆ ಕಾಸ್ಟ್ ಕಾಂಬಿನೇಷನ್ ನೋಡಬೇಕು, ಜನರ ಜೊತೆ ಸಂಬಂಧವನ್ನು ನೋಡಬೇಕು, ಆಯಾ ಒಂದು ಪ್ರಾದೇಶಿಕಕ್ಕೆ ತಕ್ಕಂತೆ ಎಲ್ಲನ್ನ ನೋಡಿ ಅಳೆದು ತೂಗಿ ಎಲ್ಲ ಸಂಗ್ರಹ ಮಾಡಿ ಮತ್ತು ಸರ್ವೆ ಕೂಡ ಮಾಡ್ತಾ ಇದ್ದಾರೆ. ಸೊ ಸರ್ವೆಯನ್ನು ಆಧರಿಸಿ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಸರ್ವೆಯಲ್ಲಿ ತಮ್ಮ ಮಗನ ಪರವಾಗಿ ಕೂಡ ಬಂದಿದೆ ಅಂತ ಅನ್ಸುತ್ತಾ? ಅಂದರೆ ಅಭಿಪ್ರಾಯ, ಜನರ ಅಭಿಪ್ರಾಯ ಖಂಡಿತವಾಗ್ಲೂ ಇಲ್ಲ, ಯಾಕಂದರೆ ಸರ್ವೆ ನಡೀತಾ ಇದೆ. ಸರ್ವೆ ಅನ್ಸುತ್ತೆ ಮೇಡಮ್ ನಿಮಗೆ? ಯಾಕೆ ನೀವು ಜಿಲ್ಲೆಯಲ್ಲ ಕೂಡ ಓಡಾಡಿರೋದು. ಜನ ಹೇಳಿದ್ದಕ್ಕೇ ಅವನ ಹೆಸರು ಮುಂಚೂಣಿಯಲ್ಲಿ ಬಂದಿದೆ. ಇದು ನಾನು ಹೇಳಿದರೆ ಆಗೋದಿಲ್ಲ, ಜನರ ಅಭಿಪ್ರಾಯ ಇರಬೇಕು. ನನ್ನ ಸಹೋದರ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ವೋಟ್ನಿಂದ ಗೆದ್ದ ಅಂತಂದರೆ ಅದು ಜನರ ಆಶೀರ್ವಾದದಿಂದ, ನಮ್ಮಿಂದ ಅದೆಲ್ಲ ಸಾಧ್ಯ ಆಗೋದಿಲ್ಲ. ನೋಡೋಣ ಏನು ಹೈಕಮಾಂಡ್. ತಮ್ಮ ಮಗನ ಹೆಸರು ಶಿಫಾರಸಿನಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಕೂಡ ಸಹಮತ ಇದೆ ಅಂತ ಅವತ್ತು ಅವರು ಒಪ್ಪಿಗೆ ಮೇರೆಗೆ ಆಗಿದೆ. ನೋಡಿ, ನಾವು ಕಲೆಕ್ಟಿವ್ ಲೀಡರ್ಶಿಪ್ನಲ್ಲಿ ಕೆಲಸ ಮಾಡುವಂಥವ್ರು. ಬೆಳಗಾವಿ ಜಿಲ್ಲೆ 18 ಕ್ಷೇತ್ರದಲ್ಲಿ 11 ಕ್ಷೇತ್ರನ ನಾವು ಈ ಬಾರಿ ಕಾಂಗ್ರೆಸ್ಗೆ ತೆಗೆದುಕೊಂಡಿದ್ವಿ. 5 ಜನ ಇದ್ವಿ ನಾವು. ಹೇಗೆ ಸಾಧ್ಯ ಆಯಿತು? ಕಲೆಕ್ಟಿವ್ ಲೀಡರ್ಶಿಪ್ಪು ಸತೀಶ್ ಜಾರಕಿಹೊಳಿ ಅವರ ಮುಖಂಡತ್ವದಲ್ಲಿ, ಜಿಲ್ಲೆಯ ಎಲ್ಲ ಬೇರೆ ಮುಖಂಡರ ನೇತೃತ್ವದಲ್ಲಿ ಮಾಡಿದ್ದೀವಿ. ಸೊ ಇದು ಅವರು ಇವರು ಅಂತಲ್ಲ, ಕಲೆಕ್ಟಿವ್ ಲೀಡರ್ಶಿಪ್ಪನ್ನು ಜೊತೆಯಲ್ಲಿ ಅಭ್ಯರ್ಥಿಗಳು ಫೈನಲ್ ಆಗ್ತಾರೆ ಹೈಕಮಾಂಡ್ನ ಚರ್ಚೆಯೊಂದಿಗೆ. ಹೆಸರು ಶಿಫಾರಸಲ್ಲಿ ತಮ್ಮ ಮಗನ ಹೆಸರು ಇದೆ ಅಂತ ಸತೀಶ್ ಜಾರಕಿಹೊಳಿ ಇರೋದು. ಅದೇ ರೀತಿ ಸತೀಶ್ ಜಾರಕಿಹೊಳಿ ಮಗನ ಹೆಸರು ಕೂಡ ಇದೆ ಅಂತ ಅನ್ಸುತ್ತೆ ಅಲ್ವಾ ಶಿಫಾರಸಲ್ಲಿ? ನೋಡಿ, ನಾನು ಶಿಫಾರಸನ್ನು ನೋಡಲಿಲ್ಲ. ಸತೀಶ್ ಜಾರಕಿಹೊಳಿ ಅವರು ನನ್ನ ಜೊತೆ ಚರ್ಚೆಯನ್ನು ಮಾಡಿದಾಗ ಮಗನ ಹೆಸರು ಚರ್ಚೆಗೆ ಬಂದಿತ್ತು. ಅವ್ರ ಮಗಳಿಗೆ ನಾವು ಕೊಡಬೇಕು. ಮಗನಿಗೆ ಕಡಿಮೆ ಏಜ್ ಇದೆ, ಅವರ ಮಗನಿಗೆ 25 ವರ್ಷ ಇದೆ, 24 ಸೊ ಮಗಳಿಗೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನೋಡೋಣ ಹೈಕಮಾಂಡ್ ನಿರ್ಧಾರ ಅವ್ರ ಮಗಳು ಕೊಟ್ಟರು ಕೂಡ ತಮ್ಮ ಸಪೋರ್ಟ್ ಇದೆ? 100% ಸಪೋರ್ಟ್ ಇದೆ ಮತ್ತು ಗೆಲ್ಲಿಸ್ಕೊಂಡು ಬರ್ತೀವಿ. ಮಗನಿಗೆ ಕೊಟ್ಟರೆ? ನನ್ನ ಮಗನಿಗೆ ಕೊಟ್ಟರು ಅಷ್ಟೇ ಸಂತೋಷ, ಅವ್ರ ಮಗಳಿಗೆ ಕೊಟ್ಟರು ಅಷ್ಟೇ ಸಂತೋಷ. ಬೇರೆ ಯಾರಿಗೂ ಹೈಕಮಾಂಡ್ ಆಶೀರ್ವಾದ ಮಾಡಿದ್ರು ಬೆಳಗಾವಿ ಪಾರ್ಲಿಮೆಂಟ್ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ತೆಗೆದುಕೊಂಡು ಬರೋದು ಸದಸಿದ್ಧ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ. ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ನನ್ನ ಮಗನ ಹೆಸರಿನ ಶಿಫಾರಸಿನಲ್ಲಿ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಸಹಮತ ಇದೆ, ಅವರು ಕೂಡ ಗೊತ್ತಿದೆ ಅಂತ ಹೇಳಿ, ಜೊತೆಗೆ ಅವರ ಮಗಳ ಹೆಸರನ್ನು ಕೂಡ ಶಿಫಾರಸು ಸಂಬಂಧಪಟ್ಟಂತೆ ಕೂಡ ನಾವು ಪ್ರಸ್ತಾಪ ಮಾಡಿದ್ವಿ ಅಂತ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ಜನ್ನಳ್ಳಿ, ರಿಪಬ್ಲಿಕ್ ಟಿವಿ, ದೆಹಲಿ. ರಾಜ್ಯದಲ್ಲಿರುವಂಥ ರಾಮ ದೇವಸ್ಥಾನಗಳ ಅಭಿವೃದ್ಧಿಗೆ ಒಂದಷ್ಟು ಹಣ ಮೀಸಲಿಡಬೇಕಂತ ಪ್ರಪೋಸಲ್ ಏನು ಸರ್ ಆ್ಯಕ್ಚುಲಿ? ಅದು ಬಜೆಟ್ ಪ್ರಪೋಸಲ್ಲು ಕೊಟ್ಟಿದ್ದೀವಿ. ಪ್ರತಿ ವರ್ಷ ಕೂಡ ನಮ್ಮ ಮುಜರಾಯಿ ದೇವಸ್ಥಾನಗಳಿಗೂ ಕೊಡ್ತೀವಿ ಹಣ, ಅದೇ ರೀತಿ ಬೇರೆ ಬೇರೆ ದೇವಸ್ಥಾನಗಳಿಗೂ ಕೂಡ ಕೊಡ್ತೀವಿ. ಈ ಸಲ ಸ್ವಲ್ಪ ಹಳೆಯ ದೇವಸ್ಥಾನಗಳಿದೆ, ಶ್ರೀರಾಮನ ದೇವಸ್ಥಾನಗಳು 200, 300, 400 ವರ್ಷದ್ದೆಲ್ಲ ಇದೆ. ಅದನ್ನೆಲ್ಲ ಸ್ವಲ್ಪ ಸೆಲೆಕ್ಟ್ ಮಾಡಿ ಒಂದೊಂದು ಜಿಲ್ಲೆಗೆ 2, 3 ನೋಡ್ಕೊಂಡು ತಗೊಳ್ಳೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಬಜೆಟಲ್ಲೂ ಕೂಡ ಪ್ರಪೋಸಲ್ ಕೊಟ್ಟಿದ್ದೀವಿ. ಇಲ್ಲಾಂದರೆ ನಮ್ಮ ಹತ್ರ ಲಮ್ಸಮ್ ಅಮೌಂಟ್ ಕೊಡ್ತಾರೆ, ಲಮ್ಸಮ್ ಅಮೌಂಟ್ ಇರುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಶ್ರೀರಾಮ ಮಂದಿರಗಳು ಇರುತ್ತೆ, ಆ ಸೆಲೆಕ್ಟ್ ಮಾಡ್ಕೊಂಡು ಒಂದು ಜಿಲ್ಲೆ 2-3 ಆ ಥರದ್ದು ರಾಮ ಮಂದಿರ ದೇವಸ್ಥಾನ ಆ ರೀತಿ ಕೊಟ್ಟಿದ್ದೀವಿ, ಅಭಿವೃದ್ಧಿ ಪಡಿಸುವಂಥದ್ದು. ಸರ್, ಶಾಸಕರಿಂದ ಏನು ಡಿಮ್ಯಾಂಡ್ ಏನು ಬಂದಿತ್ತು ಈ ರೀತಿ ರಾಮ ಮಂದಿರ ದೇವಸ್ಥಾನ ಅಭಿವೃದ್ಧಿ ಪಡಿಸಬೇಕು ಅಂತ? ಯಾಕೆ ಪರ್ಟಿಕ್ಯುಲರ್ಗೆ ಹಾಕಿದ್ದೀನಿ ಈ ನಿರ್ಧಾರ? ಏನಿಲ್ಲ, ಈಗ ಸುಮಾರು ಈ ವರ್ಷ ಸುಮಾರು 1,000 ದೇವಸ್ಥಾನ ಕೊಟ್ಟಿದ್ದೀವಿ ಈ ವರ್ಷ. ಒಟ್ಟು ಎಷ್ಟು ರಾಮ ಮಂದಿರಗಳನ್ನ ದೇವಸ್ಥಾನ ಮಾಡಬೇಕು ಅಂತ, ರಾಮ ದೇವಸ್ಥಾನ ಅಭಿವೃದ್ಧಿ ಮಾಡ್ಬೇಕಂತ ಈ BJP-ಯವರು ಚುನಾವಣೆಗೋಸ್ಕರ ರಾಮ ಅಂತಾರಲ್ಲ, ನಾವೇನು ಸಾವಿರಾರು ವರ್ಷದಿಂದ ರಾಮನ ಪೂಜೆ ಮಾಡ್ತೀವಿ. ರಾಮ ಒಟ್ಟು 7,500 ವರ್ಷ ಆಯಿತು. 7,500 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಎಷ್ಟು ರಾಮನ ದೇವಸ್ಥಾನಗಳಾಗಿಲ್ಲ. ನಮ್ಮ ರಾಜ್ಯದಲ್ಲಿ ಎಷ್ಟು ದೇವಸ್ಥಾನ ಈ ರೀತಿ ಅಭಿವೃದ್ಧಿ ಮಾಡಿಸ್ಬೇಕಂತ ರಾಮನ ದೇವಸ್ಥಾನ ಒಂದು 100 ಪ್ಲ್ಯಾನ್ ಮಾಡಿದ್ದೀವಿ. ಆಮೇಲೆ ಈ ವರ್ಷನೇ ನಾವು ಸುಮಾರು 1,000 ದೇವಸ್ಥಾನಗಳಿಗೆ ಅನುದಾನ ಕೊಟ್ಟಿದ್ದೀವಿ. ಒಟ್ಟು ಎಷ್ಟು ಸರ್? 100 ದೇವಸ್ಥಾನಗಳಿಗೆ ರಾಮ ದೇವಸ್ಥಾನಗಳ ಅಭಿವೃದ್ಧಿ ಸಂಬಂಧಪಟ್ಟಂತೆ ಎಷ್ಟು ಕೋಟಿ ಬಜೆಟ್ ಸರ್ ಅದು? ನಾವು ಕೇಳ್ತೀವಿ CMಗೆ, ಅಲ್ವ ಎಲ್ಲ ಇಲಾಖೆಯವರು ಕೇಳ್ತಾರೆ, ಅಷ್ಟು ಬೇಕು ಇಷ್ಟು ಬೇಕು ಅಂತ. ಕೇಳಿದ್ದೀರಾ ಸರ್? ನಾವು ಕೇಳಿದ್ದೀವಿ, ಮ್ಯಾಕ್ಸಿಮಮ್ ಕೊಡಿ ಅಂತ ಕೇಳಿದ್ದೀವಿ. ಒಂದು 100 ಕೋಟಿ ಕೇಳಿದಿರ ಅಂತ ಮಾಹಿತಿ. ಮ್ಯಾಕ್ಸಿಮಮ್ ಕೊಡಿ ಅಂತ ಕೇಳಿದ್ದೀವಿ. ಒಟ್ಟು ಸೆಲೆಕ್ಟೆಡ್ 100 ರಾಮ ಮಂದಿರ ದೇವಸ್ಥಾನ, ರಾಮ ಮಂದಿರನೂ ಮಾಡ್ತೀವಿ, ಆಂಜನೇಯಂದು ಮಾಡ್ತೀವಿ, ಮತ್ತು ಬೇರೆ ದೇವಸ್ಥಾನಗಳು ಮಾಡ್ತೀವಿ, ಈಶ್ವರಂದು ಮಾಡ್ತೀವಿ, ಎಲ್ಲ ಮಾಡ್ತೀವಿ.